ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಒಕ್ಕೂಟದ ವತಿಯಿಂದ ಅಂಗವಿಕಲರ ಹಕ್ಕುಗಳ ರಕ್ಷಣೆ ಮತ್ತು ಸಮಸ್ಯೆಗಳ ಪರಿಹಾರಕ್ಕಾಗಿ ರಾಜ್ಯಾದ್ಯಂತ ವಿವಿಧ ಹೋರಾಟಗಳು ನಡೆಯುತ್ತಿವೆ. ನಮ್ಮ ಮುಖ್ಯ ಬೇಡಿಕೆಗಳು ವಿಕಲಚೇತನರ ಪಿಂಚಣಿಯನ್ನು 18,000ದಿಂದ 25,000ಕ್ಕೆ ಹೆಚ್ಚಿಸುವುದು, 2026-27ನೇ ಸಾಲಿನಲ್ಲಿ ಉದ್ಯೋಗ ಅವಕಾಶಗಳನ್ನು ಖಾತರಿಪಡಿಸುವುದು, ವಿವಿಧ ಭಾಗಗಳಲ್ಲಿ ಸರ್ಕಾರಿ ಖಾಸಗಿ ಅಂಗವಿಕಲರಿಗೆ ಮೀಸಲಾತಿ ಪೂರೈಕೆ ಮತ್ತು ಸಂಪೂರ್ಣ ಭದ್ರತೆ, ಇತರೆ ಸೌಲಭ್ಯ, ಪ್ರಯಾಣ, ಆರೋಗ್ಯ, ಶಿಕ್ಷಣ ಸುಧಾರಣೆ. ಈ ಬೇಡಿಕೆಗಳನ್ನು ಇನ್ನಷ್ಟು ಒತ್ತಾಯಿಸಲು ಮತ್ತು ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಫೆಬ್ರವರಿ 20-26ರಿಂದ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಕುಮಾರಿ ಮಂಜುಳಾ, ಬಾಬು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಕಲ್ಪತರು ನ್ಯೂಸ್. ನನ್ನ ಹೆಸರು ಬಾಬು ಅಂತ. ಈಗೇನು ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟ ಏನು ಆಯೋಜಿಸಿದ್ದೆಲ್ಲ ಆ ಬೈಕ್ ರ್ಯಾಲಿ ಸುಮಾರು 14 ಜಿಲ್ಲೆಯಿಂದ ಪ್ರಾರಂಭವಾಗಿ ತುಮಕೂರಿಗೆ 22ರಂದು ಸಿದ್ಧಗಂಗಾ ಮಠದಲ್ಲಿ ನಾವು ಜಾಯ್ನ್ ಆಗ್ತೀವಿ. ಅಲ್ಲಿಂದ ಸುಮಾರು 23ರ ಬೆಳಗ್ಗೆನೆ ಹೊರಟಿ ಬೆಂಗಳೂರು ತಲುಪಿ ಫ್ರೀಡಮ್ ಪಾರ್ಕ್ನಲ್ಲಿ ಸರ್ಕಾರದ ಪ್ರತಿನಿಧಿ ಆಗಲಿ ಅಥವಾ ಮುಖ್ಯಮಂತ್ರಿಗಳೇ ಆಗಲಿ ಮತ್ತು ರಾಜ್ಯಕ್ಕೆ ಯಾರಾದರೂ ಬಂದು ನಮ್ಮ ಅಹವಾಲು ಆಲಿಸೋ ತನಕ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಕಂಟಿನ್ಯೂ ಆಗಿ ಮುಷ್ಕರ ಮಾಡಬೇಕಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಯಾಕಂತಂದರೆ ಈಗ ನಮ್ಮದು 21 ರೀತಿಯ ಡಿಸಬಿಲಿಟಿ ಇದೆ. ಎಲ್ಲರೂ ಸಡನ್ನಾಗಿ ಭಾಗವಹಿಸೋಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಮನವಿ ಏನಂತಂದರೆ ಬೇರೆ ರಾಜಕೀಯ ಪಕ್ಷಗಳು, ಬೇರೆ ಎಲ್ಲರೂ ಆಡಳಿತ ಆಗಲಿ ವಿರೋಧ ಪಕ್ಷ ಆಗಲಿ ಇದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಒಂದು ಮನವಿ ಆಗಿದೆ. ಎಲ್ಲರೂ ತುಮಕೂರು ಜಿಲ್ಲೆಯಲ್ಲಿ ನಾವು ಸುಮಾರು ಇನ್ನೂ ಮಂಜುಳಾ ಅಕ್ಕ ಹೇಳ್ದಂಗೆ ಸುಮಾರು 200 ಜನ ತಯಾರಾಗಿದ್ದೀವಿ. 10 ತಾಲೂಕುಗಳಿಂದ. ಅವರೆಲ್ಲರೂ ಸಹ ಮಠದಿಂದ ನಾವು ಹೊರಡ್ತಾ ಇದ್ದೀವಿ. ನನ್ನ ಹೆಸರು TS ಮಂಜುಳಾ. ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಉಪಾಧ್ಯಕ್ಷ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಮತ್ತು ನಮ್ಮ ತುಮಕೂರು ಜಿಲ್ಲೆ ನಾವು ಈ ದಿನ ರಾಜ್ಯಾದ್ಯಂತ ಒಂದು ಅಂಗವಿಕಲರ ಅನಿರ್ದಿಷ್ಟಾವಧಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಹೋರಾಟವು ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇರೋದ್ರಿಂದ ಬಸವನ ಬಾಗೇವಾಡಿ ಮತ್ತು ಕೂಡಲ ಸಂಗಮದಿಂದ 19ರಿಂದ ಆರಂಭವಾಗಿದೆ. 22ಕ್ಕೆ ನಮ್ಮ ತುಮಕೂರು ಜಿಲ್ಲೆಯನ್ನು ತಲುಪ್ತಾ ಇದ್ದಾರೆ. ಮುಖ್ಯವಾದ ಉದ್ದೇಶಗಳೇನೆಂದರೆ ನಮಗೆ ರಾಜಕೀಯ ಮೀಸಲಾತಿ ಸಿಗಬೇಕು, ಮತ್ತು ಅಂಗವಿಕಲರ ಒಂದು ಮಾಶಾಸನ ವೈಜ್ಞಾನಿಕವಾಗಿ ಬೆಲೆ ಏರಿಕೆಗೆ ಅನುಗುಣವಾಗಿ ಹೆಚ್ಚಾಗಬೇಕು, ಮತ್ತು VRW MRW ವೃತ್ತಿ ಮಾಡ್ತಾ ಇರೋ ಗೌರವಧನ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಗೌರವಧನ ಹೆಚ್ಚಳ ಆಗಬೇಕು. ಅವರು ಕನಿಷ್ಠ ವೇತನಕ್ಕೆ ಕೂಲಿ ವೇತನ ಅವ್ರಿಗೆ ಜಾರಿ ಆಗಬೇಕು. ಅದೇ ರೀತಿಯಾಗಿ ಪೋಷಕರಿಗೂ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಮತ್ತು ಆರೈಕೆದಾರರ ಪ್ರೋತ್ಸಾಹಧನ ಎಲ್ರಿಗೂ ತಲುಪೋ ಹಾಗಾಗಬೇಕು. ಹೀಗೆ ಸುಮಾರು 7 ಬೇಡಿಕೆಗಳನ್ನು ನಾವು ಇಟ್ಕೊಂಡಿದ್ದೀವಿ. ಸರ್ಕಾರ ಈಗ ಆಮೇಲೆ ಬಜೆಟನ್ನು ಈಗ ಮಾರ್ಚ್ 6ನೇ ತಾರೀಕು ಪ್ರಾರಂಭ ಮಾಡ್ತಾ ಇದೆ. ಅದರಲ್ಲಿ ಅಂಗವಿಕಲರಿಗೆ ಈಗಿರುವ ಬಜೆಟ್ಟಿಗೆ ದ್ವಿಗುಣಗೊಳಿಸಿ ಬಜೆಟನ್ನು ಕಾಯ್ದಿರಿಸೋ ಅಂತಹ ವ್ಯವಸ್ಥೆ ಆಗಬೇಕು. ಮತ್ತು ಎಲ್ಲರಿಗೂ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪಾಸ್ ಇದೆ. ಅದೇ ರೀತಿ ವಿಕಲಚೇತನ ಪುರುಷರಿಗೂ ಸಹ ಒಂದು ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪಾಸ್ ವ್ಯವಸ್ಥೆ ಆಗಬೇಕು ಅನ್ನೋ ಒಂದು ಬೇಡಿಕೆಯನ್ನು ಆಧರಿಸಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆಂದರೆ ರಾಜಕೀಯ ಮೀಸಲಾತಿ ನಮಗೆ ಕಡ್ಡಾಯವಾಗಿ ಸರ್ಕಾರ ಜಾರಿ ಆಗಬೇಕು. ತಮಿಳುನಾಡು ಸರ್ಕಾರ ಈಗಾಗಲೇ ನೀಡಿದೆ ಪಂಚಾಯಿತಿ ಮಟ್ಟದಲ್ಲಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಸಹ ನಮ್ಮ ಅಂಗವಿಕಲರ ಭಾಗವಹಿಸಿಕೆ ಅನುಗುಣವಾಗಿ ಸಮಬಾಳು ಅವ್ರಿಗೆ ಸಿಗಬೇಕು, ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಸರ್ವರಿಗೂ ಸಮಪಾಲು ಸಿಗಬೇಕು ಅಂದರೆ ಅಂಗವಿಕಲರಿಗೆ ರಾಜಕೀಯ ಮೀಸಲಾತಿಯಲ್ಲೂ ಸಹ ಅವ್ರಿಗೆ ಅವಕಾಶ ಸಿಗೋ ಹಾಗಾಗಬೇಕು ಅಂತ ಹೇಳಿ ಈ ಹೋರಾಟನ ನಾವು ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಅಂಗವಿಕಲರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿ ಮಾಡ್ತೀನಿ.